ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಏನ್ ಮಾಡ್ತಿದ್ದೀರಾ ನೀವು? ಸಾರಿ ಮ್ಯಾಮ್, ಜಸ್ಟ್ ಫಾರ್ ಫನ್. ಏನು ಫನ್ನಾ? ದಿಸ್ ಇಸ್ ಕಾಲೇಜ್ ಕ್ಯಾಂಪಸ್, ಫಿಶ್ ಮಾರ್ಕೆಟ್ ಅಲ್ಲ. ನಿಮ್ಮೆಲ್ಲರನ್ನು ಕಾಲೇಜಿಂದ ಆಚೆ ಹಾಕ್ತೀನಿ. ಇವ್ರಿಗೆ ಬೈದ್ರೆ ಏನ್ ಯೂಸು? ಇದಕ್ಕೆಲ್ಲ ಕಾರಣನೇ ನಿಧಿ. ಅವಳು ನನಗೆ ಎಷ್ಟು ಇನ್ಸಲ್ಟ್ ಮಾಡಿದಾಳೆ ಗೊತ್ತಾ? ಫಸ್ಟ್ ಅವಳನ್ನ ಈ ಕಾಲೇಜಿಂದ ಹೊರಗಾಕ್ಬೇಕು. ವಾಟ್? ನಿಧಿನಾ? ಆ ನಿಧಿನ ಇಮಿಡಿಯೇಟ್ಲಿ ನನ್ನ ಕ್ಯಾಬಿನ್ ಕಳಿಸಿ, ಕ್ವಿಕ್. Excuse me, ma'am. ನಿಧಿ, ಏನ್ ಮ್ಯಾನರಿಸಮ್ಸ್ ಇದು? ಏನ್ ಮಾಡ್ತಿದ್ಯಾ? ಸಂಜೆನ ಇಷ್ಟು ಕೆಟ್ಟದಾಗಿ ಮೆರವಣಿಗೆ ಮಾಡಿಸ್ತಿದ್ಯಾ, ಅದು ಕಾಲೇಜ್ ಕ್ಯಾಂಪಸ್ ಒಳಗಡೆ. ಹೌ ಡೇರ್ ಯು! ಏನ್ ಅನ್ಕೊಂಡಿದ್ಯಾ ನಿನ್ ಬಗ್ಗೆ ನೀನು? ಟಾಪರ್ ಆದ ಕೂಡ್ಲೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನಾ? ದಿಸ್ ಇಸ್ ಮೈ ಹಾಸ್ಪಿಟಲ್. ಬೇಕಾ ಬಿಟ್ಟಿ ಬಿಹೇವ್ ಮಾಡಕ್ಕೆ ಇದೇನ್ ನಿನ್ ಮನೆ ಅಲ್ಲ. ಹಾಗೆ ಮಾಡೋದ್ರಿಂದ ಎಷ್ಟು ಅವಮಾನ ಆಗತ್ತೆ ಅಂತ ಗೊತ್ತಾ ನಿನಗೆ? ಮ್ಯಾಮ್, ಸಂಜಯ್ ನನಗೂ ಅದೇ ರೀತಿ ಮಾಡ್ದ. ವಾದ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ನಿನ್ನಂಥವ್ರನ್ನ ಕಾಲೇಜ್ಗೆ ಸೇರ್ಸ್ಕೊಂಡಿದ್ದೆ ದೊಡ್ಡ ತಪ್ಪು. ಕಾಲೇಜಲ್ಲಿ ಹೇಗೆ ಬಿಹೇವ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋ ನೀನು ಸರ್ಜನ್ ಆಗೋಕೆ ಲಾಯಕ್ಕೆ ಇಲ್ಲ. ಏಕೆ? ಯಾಕೆ ಲಾಯಕ್ ಆಗಿಲ್ಲ ಹೇಳಿ? ಯಾಕೆ ಲಾಯಕ್ ಆಗಿಲ್ಲ? ಕರ್ಣ, ಇವಳೇನ್ ಮಾಡಿದಾಳೆ ಅಂತ ಗೊತ್ತಾ ನಿನ್ಗೆ? ಸಂಜು ಫೇಲ್ ಆದ ಅಂತ ಇಡೀ ಕಾಲೇಜಲ್ಲಿ ಮೆರವಣಿಗೆ ಮಾಡಿಸಿ ಅವಮಾನ ಮಾಡ್ತಿದ್ದಾಳೆ. ಬಿಹೇವ್ ಮಾಡೋ ರೀತಿನ ಇದು? ಓ ಹೌದಾ? ಇದೇ ಕೆಲಸ ಸಂಜೆ ಮಾಡಿದ್ರೆ ನಿಮ್ಗೆ ಗೊತ್ತೇ ಇಲ್ಲ. ಫೇಲ್ ಆಗಿದ್ರೆ ನಿಧಿ ಸುತ್ತ ಸುತ್ಕೊಂಡು ತಮಾಷೆ ಮಾಡಿದ್ದು ಅದು ನಿಮಗೆ ಗೊತ್ತಿಲ್ಲ. ಇವ್ರ ಜೊತೆ ಸಂಜು ಕೆಟ್ಟದಾಗ ಬಿಹೇವ್ ಮಾಡ್ತಿದ್ದ. ಸಂಜು ಮಾಡಿದ್ರೆ ಸರಿ, ಇವ್ರು ಮಾಡಿದ್ರೆ ತಪ್ಪ? ಈ ಥರ ಮಾಡ್ತಿದ್ರು ಸಂಜು ಮಾಡಿದ್ರೆ ತಪ್ಪೇ ಅಲ್ಲ. ನೋಡು ಕರ್ಣ, ಪ್ರತಿ ಸಲನೂ ನಿಧಿನ ವಹಿಸ್ಕೊಂಡು ಬರಬೇಡ. ಅದೇನೇ ಇದ್ರೂ ಮನೇಲಿ ಇಟ್ಕೊ. ಇದು ಹಾಸ್ಪಿಟಲ್, ಟಾಪ್ ಹಾಸ್ಪಿಟಲ್ ಇನ್ ದ ಸಿಟಿ. ಇಲ್ಲಿ ಟ್ಯಾಲೆಂಟ್ ಮಾತ್ರ ಅವಕಾಶ ಕೊಡ್ತೀನಿ. ಎಲ್ಲರಿಗೂ ಸರ್ಜನ್ ಆಗೋ ಚಾನ್ಸ್ ಕೊಟ್ಟು ಆಸ್ಪತ್ರೆ ಮರ್ಯಾದೆ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನಾನು ಇಲ್ಲಿ ನಿಧಿ ಪರವಾಗಿ ಮಾತಾಡ್ತಿಲ್ಲ. ನಿಧಿ ಒಬ್ಬ ಟ್ಯಾಲೆಂಟೆಡ್ ಸರ್ಜನ್. ಎಷ್ಟು ಎಮರ್ಜೆನ್ಸಿ ಕೇಸ್ನ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಕಾಲೇಜ್ಗೆ ಟಾಪರು. ಅದಕ್ಕೆ ರಿಸಲ್ಟೇ ಪ್ರೂಫ್. ಅವರು ಥಿಯೋರಿ ಮತ್ತೆ ಪ್ರಾಕ್ಟಿಕಲ್ ಬೆಸ್ಟ್ ಇದೆ ಅಂತ ತೋರಿಸಿದ್ದಾರೆ. ನಮ್ಮ ಹಾಸ್ಪಿಟಲ್ ಸರ್ಜನ್ ಆಗೋದಕ್ಕೆ ಎಲ್ಲ ಅರ್ಹತೆ ನಿಧಿಗಿದೆ. ಅಲ್ಲ ಕರ್ಣ, ಎಲ್ಲ ಡಿಸಿಷನ್ಸ್ ನೀನು ಒಬ್ಬನೇ ತಗೊಂಡ್ರೆ ಹೇಗೆ? ನಂಗೊಂದು ಮಾತು ಹೇಳಿ, ಇನ್ ಕೇಸ್ ಸಂಜು ಪಾಸ್ ಆಗಿದ್ದಿದ್ರೆ ಅವನ ಸರ್ಜನ್ ಆಗಿ ಅಪಾಯಿಂಟ್ ಮಾಡ್ತಿರ್ಲಿಲ್ವಾ? ನೋಡು, ಸಂಜು ವಿಷಯನೇ ಬೇರೆ. ಅವ್ನು ನಮ್ಮ ಮನೆ ಮಗ. ಈಗ ತಾನೇ ಹೇಳಿದ್ರಿ ಇದು ಹಾಸ್ಪಿಟಲ್, ಮನೆ ಅಲ್ಲ, ಟಾಪ್ ಹಾಸ್ಪಿಟಲ್. ಇಲ್ಲಿ ಟ್ಯಾಲೆಂಟ್ಗೆ ಮಾತ್ರ ಅವಕಾಶ ಅಲ್ವಾತೆ? ನಿಧಿಗೆ ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಯೋಗ್ಯತೆ ಸಾಮರ್ಥ್ಯ ಎರಡೂ ಇದೆ. ರೋಗಿಗಳು ಕಂಡ್ರೆ ಕರುಣೆ ಇದೆ, ಹಾಗೆ ಮನುಷ್ಯರ ಬಗ್ಗೆ ಅನುಕಂಪನೂ ಇದೆ. ಅದಿಲ್ಲದೆ ಯಾವ ಡಾಕ್ಟರ್ ಪೇಷಂಟ್ ಕಣ್ಣಲ್ಲಿ ದೇವರಾಗಕ್ಕೆ ಸಾಧ್ಯನೇ ಇಲ್ಲ. ನಾಳೆಯಿಂದ ನಿಧಿ ನಮ್ಮ ಹಾಸ್ಪಿಟಲ್ ಸರ್ಜನ್ ಆಗಿ ರಿಪೋರ್ಟ್ ಮಾಡ್ಕೋತಿದ್ದಾರೆ. ದ್ಯಾಟ್ಸ್ ಇಟ್. ನಿಧಿ ಬನ್ನಿ.